ಕೋಟಿ ಕೋಟಿ ರೂಪಾಯಿ ಸುರಿದು ಬಿಬಿಎಂಪಿ ಅವರೇನೋ ಈಗ ಎಲ್ಲ ಕಡೆ ಡಾಂಬರೀಕರಣವನ್ನು ಮಾಡ್ತಾ ಇದ್ದಾರೆ. ಆದರೆ ಡಾಂಬರೀಕರಣ ಮಾಡಿದ ಒಂದೇ ವಾರಕ್ಕೆ BWSSP ಅವರು ಅಂದರೆ ಜಲಮಂಡಳಿಯವರು ರಸ್ತೆಯನ್ನು ಅಗಿತಾ ಇದ್ದಾರೆ. ಹಾಗಾಗಿ ಈಗ ಹೊಸದಾಗಿ ಯಾರ್ಯಾರು ರಸ್ತೆಯನ್ನು ಅಗಿತಾರೆ ಡಾಂಬರೀಕರಣ ಆದಮೇಲೆ ಅವರ ವಿರುದ್ಧ ಜಲಮಂಡಳಿಯೂ ಸೇರಿದಂತೆ ಎಲ್ಲರ ವಿರುದ್ಧ ಕಠಿಣ ಕ್ರಮ ತಗೊಳ್ಳೋದಕ್ಕೆ ಬಿಬಿಎಂಪಿ ಚಿಂತನೆ ನಡೆಸಿದೆ. ಏನದು ಅಂತ ನೋಡೋಣ ಬನ್ನಿ. ಡಾಂಬರೀಕರಣ ಆದ ಒಂದೇ ವಾರಕ್ಕೆ ಆಗಿದ ಜಲಮಂಡಳಿ ಕೋಟಿ ಕೋಟಿ ವೆಚ್ಚದ ರಸ್ತೆ ಹಾಳು. ಜಲಮಂಡಳಿ ವಿರುದ್ಧ ದೂರು ನೀಡೋದಕ್ಕೆ ಬಿಬಿಎಂಪಿ ನಿರ್ಧಾರ. ಬೆಂಗಳೂರಿನಲ್ಲಿ ಬಿಬಿಎಂಪಿಯದ್ದು ಒಂದ್ ದಿಕ್ಕಾದ್ರೆ ಜಲಮಂಡಳಿಯದು ಮತ್ತೊಂದು ದಿಕ್ಕು. ಮೊದಲೇ ಬೆಂಗಳೂರಿನ ರಸ್ತೆ ಅಧ್ವಾನ ಅಂತ ವಾಹನ ಸವಾರರು ಹಿಡಿಶಾಪ ಹಾಕ್ತಿದ್ದಾರೆ. ಈ ಮಧ್ಯೆ ಜಲಮಂಡಳಿ ಹೊಸದಾಗಿ ಡಾಂಬರೀಕರಣ ಆದ ರಸ್ತೆಗಳನ್ನೇ ಅಗಿತಾ ಇದೆ. ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ರಸ್ತೆಯನ್ನ ಅಗಿಬಾರದು ಅಂತ ಬಿಬಿಎಂಪಿ ಆದೇಶ ಕೊಟ್ಟಿದೆ. ಅನುಮತಿ ಇಲ್ಲದೆ ಕೇಬಲ್ಗಳ ಅಳವಡಿಕೆಗೆ ರಸ್ತೆ ಆಗಿದ್ರೆ ಕ್ರಮ ವಹಿಸ್ತೀವಿ ಅಂತ ಬಿಬಿಎಂಪಿ ಹೇಳಿದೆ. ಆದರೂ ಜಲಮಂಡಳಿ ಒಂದು ವಾರದ ಹಿಂದಷ್ಟೇ ಡಾಂಬರೀಕರಣ ಮಾಡಿದ ರಸ್ತೆಯನ್ನ ಅಗಿದು ಹಾಳು ಮಾಡಿದೆ. ಡಾಂಬರೀಕರಣ ಮಾಡಿದ ರಿಚ್ಮಂಡ್ ಸರ್ಕಲ್ ರಸ್ತೆಯ ಪರಿಸ್ಥಿತಿ ಹೇಗಿದೆ ಅಂತ ನೀವೇ ಒಮ್ಮೆ ನೋಡ್ಕೊಂಬಿಡಿ. ಕೇವಲ ಒಂದು ವಾರದ ಹಿಂದೆ ಅಷ್ಟೇ ಬಿಬಿಎಂಪಿ ರಸ್ತೆ ಡಾಂಬರೀಕರಣ ಮಾಡಿತ್ತು. ಕೋಟಿ ಕೋಟಿ ರೂಪಾಯಿಗಳನ್ನು ಸುರಿದು ಈ ಡಾಂಬರೀಕರಣ ಮಾಡಿದೆ. ಆದರೆ BWSSP ಹೊಸದಾಗಿ ಡಾಂಬರೀಕರಣ ಮಾಡಿದಂಥ ರಸ್ತೆಯನ್ನು ಅಗಿಯುವಂಥ ಕೆಲಸ ಮಾಡಿ ಗುಂಡಿ ಬೀಳುವಂತೆ ಮಾಡಿದೆ. ಅದು ಬೇರೆ ಎಲ್ಲೂ ಅಲ್ಲ, ರಿಚ್ಮಂಡ್ ಸರ್ಕಲ್ ಬಳಿ ಇರತಕ್ಕಂತಹ ಓಷನ್ ರೋಡ್ ಎನ್ನುವಂಥದ್ದು. ಆ ಓಷನ್ ರೋಡ್ ಬಳಿ ಇದ್ದೀನಿ, ಇಲ್ಲಿ ನೋಡ್ಬೋದಾಗಿದೆ ಯಾವ ಪ್ರಮಾಣದಲ್ಲಿ ಹೊಸದಾಗಿ ಹಾಕಿರುವಂತಹ ಡಾಂಬರನ್ನು BWSSP ಕಿತ್ತಾಕಿದೆ ಅನ್ನುವಂಥದ್ದು. ಅಂದರೆ BBMP ಕೂಡ ಎಡವಟ್ಟು ಮಾಡಿದೆ. ಈ ಒಂದು ಪೈಪ್ಲೈನ್ ಏನು ವಾಟರ್ ಪೈಪ್ಲೈನ್ ಹೋಗಿರುವಂಥದ್ದು ಇದಿರುತ್ತೆ, ಆ ಭಾಗದಲ್ಲಿ ಬಿಟ್ಟು ಡಾಂಬರೀಕರಣ ಮಾಡಬೇಕಾಯಿತು, ಮಾಡಿಲ್ಲ ಅಂತೇಳಿ ಇವರು ಕಂಪ್ಲೀಟ್ ಆಗಿ ಅಗದಿದ್ದಾರೆ. BBMP ಕೂಡ ಡಾಂಬರೀಕರಣವನ್ನು ಒಂದು ವಾರದ ಹಿಂದೆ ಅಷ್ಟೇ ಹಾಕಿದೆ ಅಂತೂ ಅದನ್ನೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಕಿತ್ತಾಕಿರುವಂಥದ್ದು ನಮ್ಮ ಕಣ್ಣಿಗೆ ಕಂಡು ಬರ್ತಾ ಇದೆ. ಇಲ್ಲಿ ನೋಡ್ಬೋದಾಗಿದೆ, ಇದೆಲ್ಲವೂ ಕೂಡ ಹೊಸದಾಗಿ ಹಾಕಿರುವಂತಹ ಡಾಂಬರೀಕರಣ. ಇನ್ನೂ ಕೂಡ ಈ ಒಂದು ಟಾರ್ನ ಇದು ಆರಿಲ್ಲ, ಆ ಪ್ರಮಾಣದಲ್ಲಿ ಹಸಿ ಆಗಿರುವಂಥದ್ದು. ಅದನ್ನು ಕೂಡ BWSSP ಅವರು ಕೂಡಲೇ ಕಿತ್ತಾಕಿದ್ದಾರೆ. ಈ ರೀತಿ ಕೋಟಿ ಕೋಟಿ ರೂಪಾಯಿಗಳನ್ನು ಸುರಿದು ಹಾಕಿದಂಥ ರಸ್ತೆಯನ್ನು BWSSP ರಸ್ತೆ ಉದ್ದಕ್ಕೂ ಗುಂಡಿ ಬೀಳುವಂತೆ ರಸ್ತೆಯನ್ನು ಡಾಂಬರೀಕರಣವನ್ನು ಅಗೆಯುವಂಥ ಕೆಲಸಕ್ಕೆ ಮುಂದಾಗಿದೆ. ಇನ್ನು ರಸ್ತೆ ಅಗಿತಾ ಇರುವಂತಹ ಜಲಮಂಡಳಿ ವಿರುದ್ಧ ಬಿಬಿಎಂಪಿ ಅಸಮಾಧಾನ ಹೊರಹಾಕಿದೆ. ಜಲಮಂಡಳಿ ವಿರುದ್ಧ ದೂರು ನೀಡೋದಾಗಿ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ರಿಯಾಕ್ಟ್ ಮಾಡಿದ್ದಾರೆ. ನೋಡಿ, ನಾವು ಯಾವುದು ಜಲಮಂಡಳಿ ವಿರುದ್ಧ ಅವರು ನಮ್ಮ ವಿರುದ್ಧ ಇವೆಲ್ಲ ಮಾಡುವುದು ಅವಶ್ಯಕತೆ ಇಲ್ಲ. ನಾವು ಟೈಮ್ ಕೊಡ್ತೀವಿ, ಪ್ರತಿಯೊಂದು ಏಜೆನ್ಸಿಗೆ ಟೈಮ್ ಕೊಡ್ತೀವಿ. ಅಷ್ಟು ಟೈಮ್ ಒಳಗಾಗಿ ಅವರು ಕೆಲಸ ಮಾಡಬೇಕು. ಎಲ್ಲ ಕಡೆಗೆ ಅಗದಿಬಿಟ್ಟಿದ್ದಾರೆ ಅಂತ ಇಲ್ಲ, ಅಲ್ಲಿ ಅಗದಿದ್ದು 3 ಕಡೆಗೆ ಅಗದಿದ್ದಾರೆ. ಆ 3 ಕಡೆಗೆ ಅಗದಿರ್ಬೋದು, ಅದು ಅನಿವಾರ್ಯ ಕಾರಣ ಬಂದಿರ್ಬೋದು, ನೋಡೋಣ ಯಾಕೆ ಅಗದಿದ್ದಾರೆ. ಈ ಥರದ್ದು ಸಮಸ್ಯೆ ಇರುತ್ತೆ, ಬಟ್ ಈಗ ಭಾಳ ಕಡಿಮೆ ಆಗಿದೆ. 3 ಅಂದರೆ ಭಾಳ ಕಡಿಮೆನೆ. ಒಟ್ಟಾರೆ ಹೊಸದಾಗಿ ಕೋಟಿ ಕೋಟಿ ಸುರಿದು ನಿರ್ಮಾಣ ಮಾಡಿರೋ ರಸ್ತೆಗಳನ್ನ ಜಲಮಂಡಳಿ ಅಗಿತಾ ಇದ್ದು ಬಿಬಿಎಂಪಿ ದೂರು ಕೊಡ್ತೀವಿ ಅಂತಿದ್ದಾರೆ. ಏನು ಕ್ರಮ ವಹಿಸ್ತಾರೋ ಕಾದು ನೋಡಬೇಕಾಗಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.